ನಡೆದಿರುವ ಉಪಚುನಾವಣೆಗೆ ಕೈಕಮಲ ನಾಯಕರಿಂದ ಅಭ್ಯರ್ಥಿ ಆಯ್ಕೆ ಕಸರತ್ತು ಚೂರಾಗಿದೆ. ಈ ಮಧ್ಯೆ ಕಾಂಗ್ರೆಸ್ಗೆ ಶಿಗ್ಗಾವಿ ಕ್ಷೇತ್ರದ ಟಿಕೆಟ್ ಹಂಚಿಕೆಯೇ ತಲೆನೋವಾಗಿದೆ. ಆ ಕುರಿತ ಒಂದು ವರದಿ ಎಲ್ಲಿದೆ ನೋಡಿ. ಶಿಗ್ಗಾವಿಯಲ್ಲಿ ಕೈ ಟಿಕೆಟ್ಗಾಗಿ ಕಿತ್ತಾಟ. ಕಾಂಗ್ರೆಸ್ಗೆ ಕಗ್ಗಂಟಾದ ಅಭ್ಯರ್ಥಿ ಆಯ್ಕೆ. ರಾಜ್ಯದಲ್ಲಿ ವಿಧಾನಸಭೆ ಉಪಚುನಾವಣೆಯ ತಯಾರಿ ಜೋರಾಗಿದೆ. ಕೈಕಮಲ ನಾಯಕರು ಅಭ್ಯರ್ಥಿ ಆಯ್ಕೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಆದರೆ ಕಾಂಗ್ರೆಸ್ಗೆ ಶಿಗ್ಗಾವಿ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆಯೇ ಕಗ್ಗಂಟಾಗಿದೆ. ಯಾರಿಗೆ ಟಿಕೆಟ್ ಕೊಡೋದು ಅನ್ನೋ ಟೆನ್ಷನ್ ನಲ್ಲಿದ್ದಾರೆ. ಶಿಗ್ಗಾವಿ ಕ್ಷೇತ್ರದ ಟಿಕೆಟ್ಗಾಗಿ ಈಗಾಗಲೇ ಇಬ್ಬರು ನಾಯಕರು ಟಿಕೆಟ್ ನಮಗೆ ಕೊಡಬೇಕು ಅಂತ ಕರ್ಚಿಫ್ ಹಾಕಿದ್ದು ಭರ್ಜರಿ ಲಾಬಿ ನಡೆಸ್ತಾ ಇದ್ದಾರೆ. ಮಾಜಿ ಶಾಸಕ ಅಜ್ಜಂಪೀರ್ ಖಾದ್ರೆ ಹಾಗೂ ಕಳೆದ ಬಾರಿ ಸೋತಿದ್ದ ಯಾಸಿರ್ ಖಾನ್ ಪಠಾಣ್ ನಡುವೆ ಬಿಗ್ ಫೈಟ್ ಏರ್ಪಟ್ಟಿದೆ. ಈ ನಡುವೆ ಲಿಂಗಾಯತ ಮತ್ತು ಮುಸ್ಲಿಂ ನಾಯಕರಿಂದ ಟಿಕೆಟ್ಗಾಗಿ ಡಿಮ್ಯಾಂಡ್ ಹೆಚ್ಚಿದೆ. ಎರಡು ಸಮುದಾಯದ ನಡುವೆ ಟಿಕೆಟ್ ಕಿತ್ತಾಟ. ಟಿಕೆಟ್ಗಾಗಿ ಎರಡು ಸಮುದಾಯದ ನಡುವೆ ಭಾರಿ ಪೈಪೋಟಿ ಇದೆ. ಇಂದು ಸಚಿವ ಈಶ್ವರ್ ಖಂಡ್ರೆ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಟಿಕೆಟ್ಗಾಗಿ ಬಿಗ್ ಫೈಟ್ ನಡೆದಿದೆ. ಹೀಗಾಗಿ ಜಿಜ್ಞಾಸೆಗೆ ಬಿದ್ದಿರುವಂತಹ ಕಾಂಗ್ರೆಸ್ ನಾಯಕರು ಮುಂಚಿತವಾಗಿ ಟಿಕೆಟ್ ಹಂಚಿಕೆ ಮಾಡಬೇಕು ಅನ್ನುವ ಕಾಂಗ್ರೆಸ್ ನಿಲುವಿಗೆ ತಡೆಯಾಗಿದೆ. ಶಿಗ್ಗಾವಿ ಕ್ಷೇತ್ರದ ಟಿಕೆಟ್ಗಾಗಿ ಲಿಂಗಾಯತ ಹಾಗೂ ಮುಸ್ಲಿಂ ಸಮುದಾಯದ ನಾಯಕರು ವಾದ ಮಾಡ್ತಿವೆ. ಕಳೆದ 4 ವಿಧಾನಸಭಾ ಚುನಾವಣೆಯಲ್ಲಿ ಮುಸ್ಲಿಂಗೆ ಟಿಕೆಟ್ ಕೊಡಲಾಗಿದೆ. ಆ 4 ಚುನಾವಣೆಯಲ್ಲೂ ಕಾಂಗ್ರೆಸ್ಗೆ ಭಾರಿ ಹಿನ್ನಡೆಯಾಗಿದೆ. ಶಿಗ್ಗಾವಿಯಲ್ಲಿ ಅತಿ ಹೆಚ್ಚು ಲಿಂಗಾಯತ ಸಮುದಾಯವಿದೆ. ಅದರಲ್ಲೂ ಪಂಚಮಸಾಲಿ ಸಮುದಾಯವೇ ನಿರ್ಣಾಯಕ. ಈ ಹಿನ್ನೆಲೆಯಲ್ಲಿ ಲಿಂಗಾಯತ ಸಮುದಾಯಕ್ಕೆ ಟಿಕೆಟ್ ಕೊಡಲೇಬೇಕು ಅಂತ ಎಚ್ಚರಿಕೆ ನೀಡಿದೆ. ಇತ್ತ ಜಿಲ್ಲೆಗೆ ಇದೊಂದೇ ಕ್ಷೇತ್ರದಲ್ಲಿ ಮುಸ್ಲಿಂ ಟಿಕೆಟ್ ಕೊಡೋದು 4 ಬಾರಿ ಸೋತಿರಬಹುದು. ಆದರೆ ಲೋಕಸಭೆಯಲ್ಲಿ ಲೀಡ್ ಬಂದಿದೆ. ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ನೀಡದಿದ್ರೆ ಸಮುದಾಯಕ್ಕೆ ತಪ್ಪು ಸಂದೇಶ ಹೋಗುತ್ತೆ ಅಂತ ಮುಸ್ಲಿಂ ಸಮುದಾಯದ ನಾಯಕರು ಪಟ್ಟು ಹಿಡಿದಿದ್ದಾರೆ. ಎರಡು ಸಮುದಾಯಗಳ ಬಿಗಿ ಪಟ್ಟಿನಿಂದ ಒಮ್ಮತಕ್ಕೆ ಬರಲಾಗದ ಸ್ಥಿತಿಯಲ್ಲಿ ಸಮಿತಿ ಇದೆ. ಹೀಗಾಗಿ ಕ್ಷೇತ್ರದಲ್ಲಿ ಈ ಬಾರಿ ಯಾರು ಗೆಲ್ಲಬಹುದು ಅಂತ ವರದಿ ಸಂಗ್ರಹಿಸಿ ಸಿಎಂ ಹಾಗೂ ಡಿಸಿಎಂಗೆ ಕೊಡ್ತೇವೆ. ಟಿಕೆಟ್ ಹಂಚಿಕೆ ಬಗ್ಗೆ ಅವರೇ ನಿರ್ಧಾರ ಮಾಡಲಿದ್ದಾರೆ ಅಂತ ಸಚಿವರು ಭರವಸೆ ನೀಡಿದ್ದಾರೆ. ಆದ್ದರಿಂದ ಕಾಂಗ್ರೆಸ್ಗೆ ಶಿಗ್ಗಾವಿ ಟಿಕೆಟ್ ಕಗ್ಗಂಟಾಗುವುದು ಪಕ್ಕಾ ಆಗಲಿದೆ ಅಥವಾ ಅಚ್ಚರಿ ಅಭ್ಯರ್ಥಿಗೆ ಟಿಕೆಟ್ ನೀಡುವ ಸಾಧ್ಯತೆಯೂ ಇದೆ. ಮಾರುತಿ, ರಿಪಬ್ಲಿಕ್ ಕನ್ನಡ, ಹಾವೇರಿ. ಮುಡಾದಲ್ಲಿ ನಡೆದಿರುವ ಅಕ್ರಮಗಳು ಒಂದೊಂದಾಗಿ ಹೊರಬರ್ತಿವೆ. ಮುಡಾದಲ್ಲಿ ನಡೆದಿದೆ ಎನ್ನಲಾದ ಹಗರಣ ಬೆನ್ನಲ್ಲೇ ಸಾಲು ಸಾಲು ದೂರುಗಳು ಕೇಳಿಬರ್ತಿವೆ. ಸೈಟ್ ಸಿಗುತ್ತೆ ಅಂತ ನಂಬಿದವರು ತಲೆ ಮೇಲೆ ಕೈ ಹೊತ್ತು ಕೂರುವಂತಾಗಿದೆ. ಆ ಕುರಿತ ಒಂದು ವರದಿ ಹೇಳಿದೆ ನೋಡಿ. ಮುಡಾ ಅಧಿಕಾರಿಗಳಿಂದ ಮತ್ತೊಂದು ಎಡವಟ್ಟು. ನಿವೇಶನ ಸಿಗದೆ ಕಂಗಾಲಾದ ಶಿವಮೊಗ್ಗದ ಕುಟುಂಬ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಒಂದೊಂದೇ ಕರ್ಮಕಾಂಡಗಳು ಬಯಲಾಗ್ತಾ ಇದೆ. ಮೂಡಾದಲ್ಲಿ ಹಗರಣದಲ್ಲಿ ಸಿಎಂ ಪತ್ನಿ ಹೆಸರು ಕೇಳಿಬಂದ ಬಳಿಕ ಇದೀಗ ಮತ್ತೊಂದು ಎಡವಟ್ಟು ಬಯಲಿಗೆ ಬಂದಿದೆ. ಅದು ಮೂಡಾ ಅಧಿಕಾರಿಗಳು ಮಾಡಿರುವ ಎಡವಟ್ಟನ್ನು ನೋಡಿದ್ರೆ ಹೀಗೂ ಆಗಿದ್ಯಾ ಅಂತ ಶಾಕ್ ಆಗ್ತೀರಾ. ಮೈಸೂರಲ್ಲಿ ಸೈಟ್ ಎಂದು ಹಳ್ಳ ತೋರಿಸಿದ ಸಿಬ್ಬಂದಿ. ಶಿವಮೊಗ್ಗದ ವಿನೋಬನಗರದ ಕೆಜಿ ಯಶೋನಾಥ್ ಅನ್ನೋವರಿಗೆ 2018ರಲ್ಲಿ 30-40 ಸೈಟ್ ಮಂಜೂರಾಗಿತ್ತು. ನಿವೇಶನ ಸಿಗ್ತಲ್ಲ ಅನ್ನೋ ಖುಷಿಯಲ್ಲಿ ರಿಟೈರ್ಮೆಂಟ್ ದುಡ್ಡೆಲ್ಲ ಅದಕ್ಕೆ ಸುರಿದು ಕನಸು ನನಸಾಯ್ತು ಅನ್ನುವ ಸಂತೋಷದಲ್ಲಿದ್ರು. ಆದರೆ ಸೈಟ್ ನೋಡಲು ಮೈಸೂರಿಗೆ ಹೋದ ಯಶೋನಾಥ್ರಿಗೆ ಶಾಕ್ ಆದಿತ್ತು. ಸೈಟ್ ಅಂತ ಹಳ್ಳ ತೋರಿಸಿ ಕಳಿಸಿದ್ದಾರೆ. ಆದಮೇಲೆ ನಾನು ಆ ಸೈಟನ್ನು ಫಸ್ಟ್ ಹೋಗಿ ಕೇಳಿದೆ. ಅಲ್ಲಿ ಹೋದಾಗ ಅಲ್ಲೇನೂ ಇರಲಿಲ್ಲ, ಯಾವುದೂ ಇರಲಿಲ್ಲ, ಖಾಲಿ ಜಾಗ ಇದ್ದಂಗಿತ್ತು, ಹಳ್ಳ ಎಲ್ಲ ಇತ್ತು. ಅಲ್ಲಿ ಒಬ್ಬರು ಗಾರ್ಡನ್ನು ಬಿಟ್ಟಿದ್ರು. ಆ ಗಾರ್ಡ್ ಹತ್ರ ಕೇಳಿದ್ಕೊಳ್ಳಿ ಇದೆಲ್ಲ ಲೆವೆಲ್ ಮಾಡಿ ನಿಮಗೆಲ್ಲ ನಂಬರ್ ಹಾಕಿ ಕೊಡ್ತಾರೆ ಅಂತ ಹೇಳಿದ್ರು. ಆ ದೃಷ್ಟಿಯಿಂದ ಮಾಡಿಕೊಡ್ತಾರೆ ಅಂತೇಳಿ ನಾನು ಬಂದೆ. ಆಮೇಲೆ ಮತ್ತೊಂದು 2-3 ಸರಿ ಅಲ್ಲಿ ಆಫೀಸಿಗೆ ಹೋದೆ. ಅಲ್ಲಿಗೂ ಅವ್ರು ಹೇಳಿದೆ. ಅವರ ಆಫೀಸಿನಿಂದ ಒಬ್ಬರು ಇಂಜಿನಿಯರ್ನ ಕಳಿಸಿ ಅಲ್ಲಿ ತೋರಿಸಿದ್ರೆ ಹಳ್ಳ ತೋರಿಸ್ತಿದ್ರೆ ಲೈಟ್ ಇದೆ ಅಂತ ಹೇಳಿ, ಇದೇ ಸೈಟು ಅಂತೇಳಿ. ಆದರೆ ಆ ಸೈಟಲ್ಲಿ ನಂಬರ್ ಇಲ್ಲ, ನನ್ನ ನಂಬರ್ ಇಲ್ಲ. 2018ರ ಆಗಸ್ಟ್ 10ರಂದು ಮೈಸೂರಿನ ಆರ್ಟಿ ನಗರ ಬಡಾವಣೆಯಲ್ಲಿ ಈ ಕುಟುಂಬಕ್ಕೆ ಸೈಟ್ ನಂಬರ್ 2403 ಮಂಜೂರಾಗಿತ್ತು. ಸೈಟ್ ಸಿಗ್ತಲ್ಲ ಅಂತ ಹೋಗಿ ನೋಡಿದವರಿಗೆ ಹಳ್ಳ ನೋಡ್ಕೊಂಡು ಬಂದಿದ್ದಾರೆ. ಈ ಬಗ್ಗೆ ಅಧಿಕಾರಿಗಳನ್ನ ಕೇಳಿದ್ರೆ ಹಾರಿಕೆ ಉತ್ತರ ಕೊಡ್ತಾರೆ. ಸಮಜಾಯಿಷಿ ಕೊಟ್ಟು ಕಳಿಸಿದ್ದಾರೆ ಅಂತ ಹೇಳಿದ್ದಾರೆ. ಇದೀಗ ನಿವೃತ್ತ ನೌಕರ ಹಣವೂ ಇಲ್ಲ, ನಿವೇಶನವೂ ಇಲ್ಲದೆ ಪರದಾಡುವಂತಾಗಿದೆ. ಮೂಡ
ಅನುಕೂಲದಿಂದ ಸೈಟ್ ಅಲರ್ಟ್ ಆಯ್ತು ಅಂತ ಅದೆಷ್ಟೋ ಜನ ಖುಷಿಯಲ್ಲಿದ್ದಾರೆ. ಆದ್ರೆ ಹೀಗೆ ಅದೆಷ್ಟು ಮಂದಿಗೆ ಸೈಟ್ ಅಂತ ಹಳ್ಳ ತೋರಿಸಿದ್ದಾರೋ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಇನ್ನೆಷ್ಟು ದೂರುಗಳು ಬರುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.